ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನ ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. SBI ಫೌಂಡೇಶನಿಂದ ಸ್ಕಾಲರ್ಶಿಪ್ ಕಾಲ್ ಆಗಿದೆ. SBI ಆಶಾ ಸ್ಕಾಲರ್ಶಿಪ್ ಅಂತ ಇದು 2024. ಓಕೆನಾ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ತುಂಬ ಅನುಕೂಲ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಸೊ ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ, ಸೊ ತುಂಬ ಹೆಲ್ಪ್ ಆಗುತ್ತೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ. ಇದು ಏನಂದರೆ SBI ಆಶಾ ವಿದ್ಯಾರ್ಥಿ ವೇತನ ಅಂತ. ಸೊ ಯಾರೆಲ್ಲ ಬಡ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಒಂದು ಹಿಂದುಳಿದ ಸಮುದಾಯ 10,000 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಇವರು ಈ ಒಂದು ಸ್ಕಾಲರ್ಶಿಪ್ನ ಕೊಡ್ತಾರೆ. ಓಕೆನಾ, 15,000ದಿಂದ 20 ಲಕ್ಷದವರೆಗೂ ಆರ್ಥಿಕ ನೆರವು ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ 6ನೇ ತರಗತಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಬರ್ತಾರೆ. ಸೊ ನೀವು ನೋಡ್ಬೋದು 6ರಿಂದ 12ನೇ ತರಗತಿವರೆಗೂ ಓದಿರಬೇಕು. ಪದವಿ, PG, IT, IAM ಈ ಥರ ಒಂದು ಓದುತ್ತಿರುವ ಯಾವುದೇ ಭಾರತೀಯ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅರ್ಜಿ ಹಾಕ್ಬೋದು. ಸೊ ವಿದ್ಯಾರ್ಥಿಗಳು ಆದರೆ ಇಲ್ಲೇನೆಂದರೆ ವಿದ್ಯಾರ್ಥಿಗಳು ಇಂದಿನ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ 75% ಅಂಕಗಳನ್ನು ಪಡೆದಿರಬೇಕು. ಅಂದರೆ ನಿಮಗೆ 75% ಬಂದಿರಬೇಕು. ಮತ್ತು ಅರ್ಜಿದಾರರ ಕುಟುಂಬದ ಆದಾಯ 3 ಲಕ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅನ್ನೋದನ್ನು ಕೇಳಿದ್ದಾರೆ. ಬಿಕಾಸ್ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಆಗ್ತೀರಾ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಓಕೆನಾ, ನೀವು ನೋಡ್ಬೋದಿಲ್ಲ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 15,000 ಕೊಡ್ತಾರೆ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ 50,000 ಅಂತ ಹೇಳ್ತಾರೆ. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ 70,000 ಕೂಡ ಕೊಡ್ತಾರೆ. IIT ವಿದ್ಯಾರ್ಥಿಗಳಿಗೆ 2 ಲಕ್ಷದವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಮತ್ತು IIM, MBA, PGDM ಯಾರು ಮಾಡ್ತಿದ್ದಾರೆ ಅವ್ರಿಗೆಲ್ಲ 7.5 ಲ್ಯಾಕ್ವರೆಗೂ ನಿಮಗೆ 7.5 ಲಕ್ಷದವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಡಿಪೆಂಡ್ಸ್ ಆನ್ ನಾನು ಹೇಳಿದ್ನಲ್ಲ ನಿಮಗೆ ಇನ್ಕಮ್ ಮೇಲೆ ಮತ್ತು ನಿಮ್ಮ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನೀವು ಲಾಸ್ಟ್ ಇಯರ್ ಅಂದರೆ ಲಾಸ್ಟ್ ಶೈಕ್ಷಣಿಕ ವರ್ಷ ಇದೆ ಅದರಲ್ಲಿ ನೀವು 75% ಮೇಲೆ ನಿಮ್ಮ ಪರ್ಸೆಂಟೇಜು ಇರಬೇಕು. ಆಯ್ಕೆ ಪ್ರಕ್ರಿಯೆ ಹೇಗೆ ಇದನ್ನು ಆಯ್ಕೆ ಮಾಡ್ಕೊತಾರೆ ನೀವು ಅಪ್ಲಿಕೇಶನ್ ಅಂದರೆ ಆಯ್ಕೆಯು ಶೈಕ್ಷಣಿಕ ಅರ್ಹತೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಆಧರಿಸಿ ನಾನು ಹೇಳಿದ್ನಲ್ಲ ನಿಮ್ಮ ಏನಿದೆ ಶೈಕ್ಷಣಿಕ ಅರ್ಹತೆ 75 ಮೇಲಿರಬೇಕು ಮತ್ತು ಆರ್ಥಿಕ ಸ್ಥಿತಿ ನಿಮ್ಮದು ಇನ್ಕಮ್ 3 ಲಕ್ಷದ ಒಳಗಿರಬೇಕು. ಅರ್ಜಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ ನಂತರ ದಾಖಲೆ ಪರಿಶೀಲನೆ ಇರುತ್ತೆ. ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಸೊ ನೀವು 75% ಅಂತ ಕೊಟ್ಟ ತಕ್ಷಣ ನಿಮಗೆ ಕೊಡೋಲ್ಲ, ಅವರು ಅದನ್ನು ನಿಮಗೆ ವೆರಿಫೈ ಮಾಡ್ತಾರೆ. ಓಕೆನಾ, ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳಿಗೆ ವೈಯಕ್ತಿಕ ಸಂದರ್ಶನವನ್ನು ನಡೆಸಲಾಗುತ್ತದೆ. ವಿದ್ಯಾರ್ಥಿ ವೇತನದ ಮೊತ್ತವನ್ನು ಆಯ್ಕೆಯಾದ ಅಭ್ಯರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಇದು ಒಂದು ಬಾರಿಯ ವಿದ್ಯಾರ್ಥಿ ವೇತನ, ಅಂದರೆ ನೀವು ಒಂದು ಸಲ ಅಪ್ಲೈ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಹೇಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ವಿಧಾನ? ಆನ್ಲೈನಲ್ಲಿ ಅನ್ವಯಿಸಿ ಇಮೇಲ್, ಮೊಬೈಲ್ ಸಂಖ್ಯೆ ವಿವರಗಳೊಂದಿಗೆ ನೋಂದಣಿ ಮಾಡ್ಕೋಬೇಕು. ನೀವು ಫಸ್ಟು ಆನ್ಲೈನ್ ಅಪ್ಲಿಕೇಶನ್ಗಳಿಗೆ ಕೊನೆಯ ದಿನಾಂಕ ಬಂದು ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಬಂದು October 1, 2024. ಸೊ ನಿಮ್ಗೆ ಇನ್ನೂ ಟೈಮ್ ಇದೆ. ಸೊ ಅಪ್ಲೈ ಮಾಡ್ಬೋದು. ವೆಬ್ಸೈಟ್ ಬಂದು SBIF ಆಶಾ scholarship.org. ನೀವು ಅಲ್ಲಿಗೆ ಹೋದರೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹೇಗೆ ಮಾಡಬೇಕು, ಅರ್ಜಿ ಸಲ್ಲಿಸುವುದು ಹೇಗೆ? ಮೊದಲು ನೀವು ಅಧಿಕೃತ ವೆಬ್ಸೈಟ್ ಏನಿದೆ SBIF ಆಶಾ scholarship.org.in ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಒಂದು ಮೇಯ್ನ್ ನಿಮಗೆ ವೆಬ್ಸೈಟಲ್ಲಿ ಕೂಡ ಒಂದು ಬಟನ್ ಇದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಂದಾಯಿತ ID ಮತ್ತು ಇಮೇಲ್ ಕೊಟ್ಟು ಬರೀ ಫೋರ್ ಸ್ಟಡಿಗೆ ಲಾಗಿನ್ ಆಗಬೇಕು ನೀವು. ಓಕೆನಾ, ಸೊ ಆಮೇಲೆ SBI ಆಶಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ 2024 ಅರ್ಜಿ ನಮೂನೆ ಪೂರ್ಣಗೊಳಿಸಿ ಒಂದು ಅಪ್ಲಿಕೇಶನ್ ಇದನ್ನು ಕಂಪ್ಲೀಟ್ ಮಾಡಿ ನೀವು ಅಗತ್ಯ ದಾಖಲೆಗಳೇನಿದೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ನಿಮ್ಮ ಡೀಟೇಲ್ಸ್, ಫೋಟೋ, ನಿಮ್ಮ ಒಂದು ಏನಿದೆ ಎಲ್ಲ ಡೀಟೇಲ್ಸ್ನ ಅಪ್ಲೋಡ್ ಮಾಡಿ ಅಲ್ಲಿಗೆ ನೀವು ಸಬ್ಮಿಟ್ ಮಾಡಬೇಕು. ಆವಾಗ ನಿಮ್ಗೊಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಸೊ ಅವರು ಯಾವಾಗ ನಿಮಗೆ ಇಮೇಲ್ ಮಾಡ್ತಾರೆ ಅಥವಾ ಮೊಬೈಲ್ಗೆ SMS ಕೂಡ ಬರುತ್ತೆ. ಅದು ಏಕೆಂದರೆ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆದಮೇಲೆ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಯಾವ ಥರ ಒಂದು ಸೆಲೆಕ್ಟ್ ಮಾಡ್ಕೋತಾರೆ ಅಂತ. ಓಕೆನಾ, ಸೊ ಒಂದು ಶೈಕ್ಷಣಿಕ ಅರ್ಹತೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಆಧರಿಸಿ ಅರ್ಜಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊತಾರೆ. ಅಲ್ಲಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳಿಗೆ ವೈಯಕ್ತಿಕ ಸಂದರ್ಶನ ಕೂಡ ನಡೆಸ್ತಾರೆ. ಓಕೆನಾ, ನಿಮ್ಮ ನಿಯರ್ ಇದು SBI ಆಗಿರೋದ್ರಿಂದ ಒಂದು ಪ್ಲೇಸ್ ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿಗೆ ನಿಮ್ಮನ್ನು ಕರೆದು ವೈಯಕ್ತಿಕ ಸಂದರ್ಶನ ಮಾಡಿ ಆಮೇಲೆ ನಿಮ್ಮ ಖಾತೆಗೆ ನೇರವಾಗಿ ಹಣವನ್ನು ಹಾಕ್ತಾರೆ. ಓಕೆನಾ, ಇದೇ ರೀತಿ ಇದು ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಈ ವಿಡಿಯೋನ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಹೇಳಿ. ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.